ದರ್ಶನ್ ಫೋಟೋ ಹಾಕ್ಸಿದ್ಯಾಕೆ ಸುದೀಪ್? ಮ್ಯಾಂಗೋ ಪಚ್ಚ ಸಿನಿಮಾ ಗೆಲ್ಲಿಸಲು ದರ್ಶನ್ ರನ್ನ ಬಳಸಿಕೊಂಡ ಕಿಚ್ಚ. ಹೆಂಗೈತೆ ಮ್ಯಾಂಗೋ ಪಚ್ಚ, ಗೆಲ್ಲುತ್ತಾ ಸುದೀಪ್? ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಮತ್ತು ಸುದೀಪ್ ಸ್ನೇಹ ಹಾಗೂ ಅವರ ನಡುವಿನ ಮುನಸಿನ ಕತೆ ಎಲ್ರಿಗೂ ಗೊತ್ತಿರುವಂತಿದೆ. ಒಂದು ಕಾಲದಲ್ಲಿ ಬಹಳ ಆತ್ಮೀಯರಾಗಿದ್ದ ಈ ಜೋಡಿ ಆ ಬಳಿಕ ದೂರ ಆಯಿತು. ದರ್ಶನ್ ಅವರು ಸುದೀಪ್ ಬಗ್ಗೆ ಎಲ್ಲೂ ಮಾತಾಡದೇ ಇದ್ರು, ಕಿಚ್ಚ ಸುದೀಪ್ ಮಾತ್ರ ಇಂದಿಗೂ ದರ್ಶನ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಸುದೀಪ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾ ಬ್ಯಾನರ್ನಲ್ಲಿ ದರ್ಶನ್ ಫೋಟೋ ರಾರಾಜಿಸ್ತಾ ಇರೋದು. ಸುದೀಪ್ ಅಕ್ಕನ ಮಗ ಸಂಚಿತ್ ನಟನೆಯ ಮ್ಯಾಂಗೋ ಪಚ್ಚ ಸಿನಿಮಾ ತೆರೆಕಂಡು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ. ಅದನ್ನ ಪಕ್ಕಕ್ಕಿಟ್ರೆ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದೆ. KRG ಸ್ಟುಡಿಯೋಸ್ ಸಂಸ್ಥೆ ಜೊತೆ ಸೇರಿ ತಮ್ಮ ಸುಪ್ರಿಯಾನ್ವಿ ಬ್ಯಾನರ್ ಅಡಿಯಲ್ಲಿ ಸುದೀಪ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಚಿತ್ರದ ಬಗ್ಗೆ ಸುದೀಪ್ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನೋಡಿ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗುವುದು ಹೇಗೆ ಕಾಮನ್ನೋ ಅದೇ ರೀತಿ ಸಿನಿಮಾ ರಂಗದಲ್ಲಿ ಸ್ಟಾರ್ಗಳ ಮಕ್ಕಳು ಸ್ಟಾರ್ಗಳಾಗುವುದು ಕೂಡ ಕಾಮನ್. ಇದಕ್ಕೆ ಬಣ್ಣದ ಪ್ರಪಂಚದಲ್ಲಿ ಅನೇಕ ಉದಾಹರಣೆಗಳಿದೆ. ಅದರಲ್ಲೂ ಬಾಲಿವುಡ್ನಲ್ಲಿ ಇವತ್ತು ಆಳ್ತಾ ಇರುವ ಬಹುತೇಕರು ಒಂದು ಕಾಲಿನ ಸ್ಟಾರ್ ಕಲಾವಿದರ ಮಕ್ಕಳು. ಕೇವಲ ಮಕ್ಕಳು ಮಾತ್ರವಲ್ಲ, ಅವರ ಹತ್ತಿರದ ಸಂಬಂಧಿಕರು, ದೂರದ ನೆಂಟರು ಎಲ್ಲರೂ ಆಯಾ ಕ್ಷೇತ್ರಕ್ಕೆ ಧುಮುಕುವುದು ಒಂದು ಕಡೆ ಈಗ ಜಗಜ್ಜಾಹೀರಾತಾಗ್ತಾ ಇದೆ. ಕನ್ನಡ ಚಿತ್ರರಂಗ ಕೂಡ ಇದರಿಂದ ಹೊರತಾಗಿಲ್ಲ. ಇದಕ್ಕೆ ಕೈಗಂಡಿ ಎನ್ನುವಂತೆ ಹಲವಾರು ಜನ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಬಂದು ಹೋಗಿದ್ದಾರೆ. ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ತಿದ್ದಾರೆ. ಕೆಲವರು ಗೆಲ್ತಾರೆ, ಇನ್ನು ಕೆಲವರು ಸೋಲ್ತಾರೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳ ಕೊರತೆ ಕಾಡ್ತಾ ಇರುವುದು ಇಂದಿನಿಂದಲ್ಲ. ಈಗಂತೂ ಹೊಸ ಹೀರೋಗಳಿಗಾಗಿ ಇಡೀ ಚಿತ್ರರಂಗವೇ ಕಾದು ಕೂರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಮಯದಲ್ಲಿ ಮ್ಯಾಂಗೋ ಪಚ್ಚ ಸಿನಿಮಾ ಮೂಲಕ ಕಿಚ್ಚ ಸುದೀಪ್ ಅಕ್ಕನ ಮಗ ಸಂಚಿತ್ ಸಂಜೀವ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸುದೀಪ್ಗೆ ಆರಂಭದ ದಿನಗಳಲ್ಲಿ ಹುಚ್ಚ ಸಿನಿಮಾ ಕಿಚ್ಚ ಅನ್ನುವ ಬಿರುದನ್ನ ತಂದುಕೊಟ್ಟಂತೆ ಸಂಜಿತ್ ಸಂಜೀವ್ಗೆ ಪಚ್ಚ ಅನ್ನುವ ಹೆಸರು ತಂದುಕೊಡುತ್ತಾ ಪ್ರಶ್ನೆ ಇದೆ. ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚನಂತೆ ಸೂಪರ್ ಸ್ಟಾರ್ ಆಗಿ ಮೆರಿಬಹುದಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿದ್ದ ಕಿಚ್ಚನ ಅಭಿಮಾನಿಗಳಿಗೆ ತೆರೆ ಕಂಡಿರುವಂತಹ ಮ್ಯಾಂಗೋ ಪಚ್ಚ ಸಿನಿಮಾ ಉತ್ತರವನ್ನ ಕೊಟ್ಟಿದೆ. ಮ್ಯಾಂಗೋ ಪಚ್ಚ ಸಿನಿಮಾದ ಕತೆ ಏನು, ಸಿನಿಮಾದ ಪ್ಲಸ್ ಏನು, ಮೈನಸ್ ಏನು ಅಂತ ನೋಡೋದಾದ್ರೆ ನೋಡಿ, ಪಚ್ಚನ ಕತೆ ಏನು? ಮ್ಯಾಂಗೋ ಪಚ್ಚಾದ ಕತೆ 2000 ತೆರೆಕೊಳ್ಳುತ್ತೆ. ಅಂದಿನ ಕಾಲಘಟ್ಟದಲ್ಲಿ ನಡೆದ ನೈಜ ಘಟನೆಗಳನ್ನ ಇಟ್ಕೊಂಡು ಕಥೆಯನ್ನ ಹೆಣೆಯಲಾಗಿದೆ. ಪಚ್ಚ ಅಲಿಯಾಸ್ ಪ್ರಶಾಂತ ಸಾಮಾನ್ಯ ಕುಟುಂಬದ ಹುಡುಗನಾಗಿರ್ತಾನೆ. ಹೀಗಾಗಿ ಹಣ ಸಂಪಾದನೆ ಮಾಡೋದಕ್ಕೆ CD ಹಾಗೆ DVD ಅಂಗಡಿ ಇಟ್ಕೊಂಡು ಜೀವನವನ್ನ ಸಾಗಿಸ್ತಿರ್ತಾನೆ. ಹೆಚ್ಚು ಹಣ ಸಂಪಾದನೆಗೆ CD ಅಂಗಡಿ ಜೊತೆ ಪೈರಸಿ ದಂಧೆಯನ್ನು ಕೂಡ ಮಾಡ್ತಿರ್ತಾನೆ. ಅದ್ಯಾವಾಗ ತಂದೆ ತೀರ್ಕೊಳ್ತಾರೋ ಅಲ್ಲಿಂದ ಪಚ್ಚನ ಬದುಕಿ ಬದಲಾಗಿ ಬಿಡುತ್ತೆ. ತಾನು ಪ್ರೀತಿಸಿದ ಹುಡುಗಿಯೊಂದಿಗೆ ಮದುವೆ ಆಗಬೇಕು ಅನ್ನುವಾಗಲೇ ಪಚ್ಚ ಮತ್ತು ಆತನ ಮಲ ಸಹೋದರ ನಾಗಪ್ಪ ಅಂದ್ರೆ ಮಯೂರ್ ಪಟೇಲ್ ಗಾಂಜಾ ಮತ್ತು ಮಾದಕ ವಸ್ತುಗಳ ದಂಧೆಗೆ ಇಳಿಬೇಕಾಗುತ್ತೆ. ಇಲ್ಲಿಂದ ಸಾಮಾನ್ಯ ಹುಡುಗನೊಬ್ಬ ಮೈಸೂರಿನ ಅಂಡರ್ವರ್ಲ್ಡ್ ಮಾಫಿಯಾಗೆ ಎಂಟ್ರಿ ಕೊಡ್ತಾನೆ. ಅದೇ ಮುಂದಾಗುವಂಥ ಕತೆ. ನೋಡಿ, ಪರ್ಫಾರ್ಮೆನ್ಸ್ ಒಂದು ಕಡೆ ಓಕೆ ಅನ್ನೋ ಥರನೇ ಇದೆ. ಪಚ್ಚನಾಗಿ ಸಂಚಿತ್ ಸಂಜೀವ್ ಅಭಿನಯದ ಪ್ರಾಮಿಸಿಂಗ್ ಆಗಿದೆ. ಕೆಲವು ದೃಶ್ಯಗಳಲ್ಲಿ ಕಿಚ್ಚನನ್ನೇ ಹೋಲ್ತಿದ್ದಾರಲ್ಲ ಅಂತೇನೋ ಅನ್ಸುತ್ತೆ, ಕೆಲವೊಮ್ಮೆ ಅನ್ಸೋದಿಲ್ಲ. ಚೊಚ್ಚಲ ಸಿನಿಮಾದಲ್ಲೇ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಕೊಟ್ಟಿದ್ದಾರೆ. ಮಾಸ್ ಪಾತ್ರಕ್ಕೆ ಬೇಕಾದ ಅಂಶಗಳನ್ನ ಕರಗತ ಮಾಡಿಕೊಂಡೇ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಆಕ್ಷನ್ ಸೀನ್ಗಳಲ್ಲಂತೂ ಸಿಕ್ಕಾಪಟ್ಟೆ ಒಂದು ಕಡೆ ರೌದ್ರ ರೂಪವನ್ನು ತಾಡಿದ್ದಾರೆ. ಆದರೆ ನಾಯಕಿ ಕಾಜಲ್ ಕುಂದರ್ ಅಭಿನಯಕ್ಕೆ ಒಂದು ಕಡೆ ಜನರು ಸುಸ್ತಾಗಿದ್ದಾರೆ. ಪಚ್ಚನ ಮಲ ಸಹೋದರನಾಗಿ ಮಯೂರ್ ಪಟೇಲ್ ಅವರು ಕಾಣಿಸಿಕೊಂಡ್ರೆ, ಇತ್ತ ತಾಯಿಯಾಗಿ ಹರಣಿ ಶ್ರೀಕಾಂತ್ ಅವರು ನಟಿಸಿದ್ದಾರೆ. ಉಳಿದಂತೆ ಪ್ರಶಾಂತ್ ಹಿರೇಮಠ್ ಪಾತ್ರವನ್ನ ಗಮನಿಸಬಹುದಾಗುತ್ತೆ. ಇನ್ನು ಒಂದು ಕಡೆ ನೋಡಿ, ಗಮನಿಸಬಹುದು ನಾವು ಮೈನಸ್ ಪಾಯಿಂಟ್. ಈ ಚಿತ್ರದ ಮೈನಸ್ ಪಾಯಿಂಟ್ ಅನ್ನು ನೋಡೋದಾದ್ರೆ, ವಿವೇಕ ಈ ಕಥೆಯ ಮೇಲೆ ಇನ್ನಷ್ಟು ಡಿಟೇಲಿಂಗ್ ಮಾಡಬೇಕಾಗಿತ್ತು. ಈ ಚಿತ್ರದ ಮೈನಸ್ ಪಾಯಿಂಟ್ ಅಂದ್ರೆ ಮ್ಯಾಂಗೋ ಪಚ್ಚದ ಮೈನಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ, ವಿವೇಕ್ ಈ ಕಥೆಯ ಮೇಲೆ ಇನ್ನಷ್ಟು ಡೀಟೇಲಿಂಗ್ ಆಗಿ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಸಿನಿಮಾದ ರನ್ ಟೈಮ್ ಕೇವಲ 1 ಗಂಟೆ 35 ನಿಮಿಷ ಇರೋದ್ರಿಂದ ಪಟಪಟ ಅಂತ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಜನರಿಗೆ ಇದೇನು ನಾವೇನು ಸಿನಿಮಾ ನೋಡೋದಕ್ಕೆ ಬಂದ್ವಾ ಅಥವಾ ಏನು ಅಂತ ಗೊತ್ತೇ ಆಗೋದಿಲ್ಲ. ಕೆಲವರು ಏನಾದರೂ ಲೇಟಾಗಿ ಬಂದರೆ ಅಲ್ಲೇ ಅರ್ಧ ಕತೆ ಮುಗಿದೋಗ್ಬಿಟ್ಟಿರುತ್ತೆ. ಹೀಗಾಗಿ ಲವ್ ಸ್ಟೋರಿ ಮತ್ತು ತಾಯಿಯ ಸೆಂಟಿಮೆಂಟ್ ಸೀನ್ಗಳಲ್ಲಿ ಭಾವನೆಗಳ ಆಳವಾಗಿ ಪರಿಣಾಮ ಬೀರಿಲ್ಲ. ನಾಯಕಿ ಕಾಜಲ್ ಕುಂದರ್ ಮತ್ತು ಉಗ್ರಂ ಮಂಜು ಪಾತ್ರಗಳನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದ್ರಲ್ಲಿ ನಿರ್ದೇಶಕರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಕೊನೆಯಲ್ಲಿ ಮ್ಯಾಂಗೋ ಪಚ್ಚ ಮಾಸ್ ಆಕ್ಷನ್ ಹಿನ್ನೆಲೆಯುಳ್ಳ ಕ್ರೈಮ್ ಡ್ರಾಮಾ ಆಗಿದೆ. ಸಿನಿಮಾ ಕೇವಲ 1.5 ಗಂಟೆಯಾಗಿದ್ದರಿಂದ ಬೋರ್ ಹೊಡೆಯೋದುತ್ತೆ ಒಂದು ಕಡೆ. ಹಾಗಂತ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಳ್ಬೇಕಾಗಿಲ್ಲ. ಸಂಚಿತ್ ಸಂಜೀವ್ ತಮ್ಮ ಮೊದಲ ಚಿತ್ರದಲ್ಲೇ ಒಂದು ಕಡೆ ಭರವಸೆಯನ್ನು ಮೂಡುವಂಥ ಕೆಲಸವನ್ನು ಮಾಡಿದ್ದಾರೆ.
ಆದರೆ ಅಷ್ಟು ರೀಚ್ ಆಗಿಲ್ಲ. ಕಿಚ್ಚ ಇಮೇಜನ್ನು ಉಳಿಸೋದ್ರಲ್ಲಿ ಒಂದು ಕಡೆ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನೋದೇ ಡೌಟ್. ಮತ್ತೊಂದು ಕಡೆ ನಟ ಏನು ಸುದೀಪ್ ಅವರು ಇಷ್ಟು ದಿನ ಇಲ್ಲದೆ ಇರುವುದು ಈಗ ದರ್ಶನ್ ಅವರ ಫೋಟೋವನ್ನು ಬ್ಯಾನರ್ನಲ್ಲಿ ಹಾಕ್ಸಿದ್ದಾರೆ. ಕಾರಣ ಸುದೀಪ್ ಅವರ ಅಭಿಮಾನಿಗಳು ಕೂಡ, ಅಂದರೆ ಏನು ದರ್ಶನ್ ಹಾಗೆ ಸುದೀಪ್ ಅವರ ಅಭಿಮಾನಿಗಳು ಇಬ್ಬರೂ ಸೇರಿಕೊಂಡು ಈ ಸಿನಿಮಾವನ್ನು ಗೆಲ್ಲಿಸ್ಲಿ ಅನ್ನುವಂಥ ಕಾರಣಕ್ಕೆ ಈಗ ಬ್ಯಾನರ್ನಲ್ಲಿ ಅವರ ಫೋಟೋವನ್ನು ಹಾಕ್ಸಿದ್ದಾರೆ ಅಂತ ಜನರು ಕೂಡ ಮಾತಾಡ್ಕೊಳ್ತಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಕೂಡ ಮಾತಾಡ್ಕೊಳ್ತಿದ್ದಾರೆ. ಈಗ ಒಂದು ಕಡೆ ಹೆಂಗೆ ಅಂತಂದರೆ ಸಮಯ ಸಾಧಕರಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದಿನಗಳ ಕಾಲ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಸಿಡಿಮಿಡಿಗೊಳ್ತಾ ಇದ್ರು, ಅಥವಾ ಅವರ ಬಗ್ಗೆ ಮಾತಾಡೋದು ಬೇಡ, ಅವರೆಲ್ಲ ಒಂದು ಕಡೆ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ ಅನ್ನುವಂಥ ಮಾತುಗಳನ್ನು ಆಡ್ತಿದ್ರು. ಈಗ ಏಕಾಏಕಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಚಿತ್ರವನ್ನು ನೋಡಲಿ, ದರ್ಶನ್ ಮೇಲೆ ನಮಗೂ ಕೂಡ ಅಭಿಮಾನ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಕಿಚ್ಚ ಸುದೀಪ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ದರ್ಶನ್ ಅವರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಭಿಮಾನ ಬೇಡ, ಮನಸ್ಸಿಂದ ಹೊರ ಬಂದರೆ ಒಳ್ಳೆಯದು ಅಂತ ದರ್ಶನ್ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಹೇಳೋದಾದರೆ ಮ್ಯಾಂಗೋ ಪಚ್ಚ ಮೂವಿ 100ಕ್ಕೆ ಒಂದು 60% ಬೇಸರವನ್ನು ವ್ಯಕ್ತಪಡಿಸಿದ್ರೆ ಇನ್ನು 40%ರಷ್ಟು ಸಿನಿಮಾ ಓಕೆ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೋಡೋಣ ಈ ಚಿತ್ರ ಎಷ್ಟರ ಮಟ್ಟಿಗೆ ಓಡುತ್ತೆ ಏನು ಎತ್ತ ಅಂತ.